ಎಂತ ಬಿಡಿಸ್ಲಮ್ಮ ನಾನು ಈಗ ಬ್ಯಾಡ್ದೆ ಬಿಡಿಸೋದ್ ಬೇಡ ಅಂದ್ರೆ ಈ ನಮ್ನಿ ರಾಶಿ ಹಾಕಿ ಕುಂತಿದ್ದಿ ಇವತ್ತು ಇಡೀ ದಿನ ಕುಂತ್ರು ನಿಂಗೆ ಇಬ್ಬರ ಹತ್ರ ಕಳಿತೀನಿ ಬ್ಯಾಡ ಮಗಮ್ಮ ಅಡುಗೆನೂ ಆಗವಲ್ಲ ಅವರಿಗೆ. ಸೊ ತಾವು ಮಾತೋಶ್ರೀ ಅವರು ಅಡಿಗೆ ಡಿಪಾರ್ಟ್ಮೆಂಟ್ಗೆ ಬರುವ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಇವತ್ತೊಂದೇ ನೀನೇ ಮಾಡೋದೆ. ಇವತ್ತೊಂದಿನ ಅಂದ್ರೆ ದಿನ ನೀ ಮಾಡ್ತೀವಿ. ನಾವು ಹೆಣ್ಮಕ್ಳು ಮನೆಗೆ ಬಂದ್ರು ಅಂದ್ರೆ ರೆಸ್ಟ್. ಮಗ ಇವತ್ತು ಪಲಾವ್ ಮಾಡ್ತೀಯಾ, ಪನ್ನೀರ್ ಬಾಜಿ ಮಾಡ್ತೀಯಾ, ಮತ್ತೆಂತದೆ ಕಟ್ಟಗ್ ಮಾವಿನಕಾಯಿ ಬೂತ್ಗೊಜ್ಜು ಮಾಡ್ತೀಯಾ? ಆಯ್ತು ಈಗ ಮೇದ ಹೊಂಟತು ಅಂದ್ರೆ ಏನಿಲ್ಲ, ಪಟ 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 ಮಾಡ್ತು. ಬೆಂಡೆಕಾಯಿ ಮಾವಿನ ಸಾಸ್ಮೆ, ಒಂದ ಬೆಂಡೆಕಾಯಿ ಪಲ್ಯ, ಒಂದು ಸಾಧ್ಯವಾದ್ರೆ ಒಂದು ಹಲಸಿನಕಾಯಿ ಪಲ್ಯ ಅಲ್ಲ ಹಸಿ ಮಾಡಿ ಸಾಕು. ಅದಾದ್ರೂ ಮಾಡು, ಹಾಗಾದ್ರೂ ಬೇಡ. ಅವ್ರ ನಮ್ಮನೆ ಹುಡ್ರು ಮನೆ ಬಂದ್ರು ಅಂದ್ರೆ ಭಾರಿ ಖುಷಿ ಆಗ್ತೆ. ಹೋಗ್ಬೇಕಿದ್ರೆ ಅಳುವುದು. ಅದು ಎಲ್ಲಿ ಟಾಯ್ಲೆಟಿಗೆ ಬಂದು ಅಳುವುದು. ನಾವು ಹೇಳ್ತಾನೆ ಅಮ್ಮ ತೀಡ್ತದೆ ಹೇಳ್ಕೊಂಡು ಟಾಯ್ಲೆಟಿಗೆ ಬರ್ಕೊಂಡು ಬುಸು ಬುಸು ಬುಸುನ ತೀಡ್ಕೊಂಡು ಮೇಲೆ ಹತ್ತು ಹೋಗೋದು ಗಾಡಿಯ ಕಡೆ ಬಸ್ಸಲ್ಲಿ ತೀಡುದು. ನೀ ಎಂತಕ್ ತೀಡ್ತೆ ಹೇಳು? ನಾ ಎಂತಕ್ ತೀಡ್ತೇವೆ ಹಿಂಗೆಲ್ಲ ಮಕ್ಕ? ಹೌದು, ನಾಯಿಂದ ಮಾಡ್ಕೊಳ್ಳೋದೆ ಅಲ್ಲ. ಇಷ್ಟು ವರ್ಷ ಅನ್ಕಂಡಿ ಮಕ್ಕ ಮನೆಯಿಂದ ಹೋಗ್ತಾ ಬೆಂಗಳೂರಿಗೆ ಹೋಗ್ತಾ ದೂರದಲ್ಲಿ ಇರ್ತಾಳ, ನಿಂಗ್ ಅಳು ಬತ್ತು ಆನಂದ್ ನೀನು ತಿಡ್ತೇಳಿ. ನೋಡ್ರಿ ವಿಷಯ ಇದು, ವಿಷಯ ಇಲ್ಲಿದ್ದು. ಹೌದು, ಈಗ ಕಂಡಿಡ್ದೆ ನೀನು. ಇಷ್ಟ ದಿನ ಚಲೋ ಅಡ್ಗೆ ಮಾಡ್ತಿದ್ದ, ನಾಳೆ ತಾನೇ ಅಡ್ಗೆ ಮಾಡ್ಕೊಳ್ಳವಲ್ಲಿ ಬೇಜಾರಪ್ಪ ಅದು. ಅಯ್ಯೋ ನನ್ನ ಮನಸ್ಸು ಒಡ್ದೋತಪ್ಪ ಇವತ್ತಿನ ಮಟ್ಟಿಗೆ ಮಾತ್ರ. ಅಕ್ಕಂಗೂ ಹೇಳಕತ್ತು ಪಾಪ, ಅದು ಭ್ರಮೇಲಿದ್ದು. ನನ್ನ ಅಮ್ಮ ಏನ್ ಬಿಕ್ಕಳತ್ತು ಪಾಪ ಹೋಪಕರೆ, ನಂಗಕ್ಕೂ ತ್ರಾಸು ಅದಕ್ಕೂ ತ್ರಾಸು, ಎಲ್ಲರಿಗೂ ಒತ್ತೆ ಹದ ಹೇಳಿ ಮಾಡ್ಕೊಂಡಿದ್ದಿ ನಾನು. ನಾ ಮನ್ಸಿಂದ ಅಳ್ತಿದ್ದಿ, ದೇವ್ರೇ ಹೋಗವಲಿ ಅಮ್ಮ ಅಪ್ಪನ ಬಿಟ್ಟಿಗೆ ಹೇಳಿ ಬೇಜಾರಾಗಿ ಅಳ್ತಿದ್ದಿ. ಆದ್ರೆ ಇಲ್ಲಿ ವಿಷಯ ಅಂತ ಅಳು ಜೈತೋಜ್ಜಿ, ನಾಳೆಯಿಂದ ಅಡಿಗೆ ನಮ್ದೆ. ಮನಸ್ ಚೂರ್ ಮಾಡ್ಬಿಟ್ಟಿಯ ನಂದು ಇವತ್ತು. ಹೇಳೋದೆಲ್ಲ ಹೇಳ್ಕೊಂಡು ಮಾಡೋದೆಲ್ಲ ಮಾಡ್ಕೊಂಡು ಬೇಜಾರಾಗಡ ನಾನು ನಿಂಗೆ ಬೇಜಾರ್ ಮಾಡ್ಲ ಒಂದ್ಸಲವ? ಬೇಡ. ಮಾಡ್ತಿ? ಬೇಡ. ನೀನ್ ಹಂಗೆ ಬೇಜಾರ್ ಮಾಡ್ದಿಯಲ್ಲೇ? ಇಲ್ಲ ಇಲ್ಲ, ನಾನು ಮಾಡ್ತಿ ತಡಿ. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಗೀತಮ್ಮ, ಮದರ್ ಗೀತಮ್ಮ ಓಹೋ ಯಾವತ್ತು ಕಾಯೋಳೆ ಐ ಲವ್ ಯು ಮೈ ಮದರ್ ಗೀತಮ್ಮ, ಓಹೋ ಮದರ್ ಗೀತಮ್ಮ ಓಹೋ. ಫುಡ್ ಇಲ್ದೆ ಕ್ಲಾತ್ ಇಲ್ದೆ ಮಲಗಿದ್ದೆ ನಾನು ಫುಟ್ಪಾತಲ್ಲಿ ರಾಶಿ ದಿನ, ಆಗ ಬಂದಳೋ ಗೀತಮ್ಮ ನನ್ನ ನೋಡ್ಕೊಂಡು ಹೋಗೋಕೊಂದಿನ. ಫುಡ್ ಇಲ್ದೆ ಕ್ಲಾತ್ ಇಲ್ದೆ ಮಲಗಿದ್ದೆ ನಾನು ಫುಟ್ಪಾತಲ್ಲಿ ರಾಶಿ ದಿನ, ಆಗ ಬಂದಳೋ ಗೀತಮ್ಮ ನನ್ನ ನೋಡ್ಕೊಂಡು ಹೋಗೋಕೊಂದಿನ. ತುಂಬಾ ಚಂದ ಇದ್ದೆನಾ ಅದಕ್ಕೆ ಎತ್ಕೊಂಡು ಬಂದ್ಲು ಅವಳು ಆ ದಿನ. ಈಗೀಗ ಹೇಳ್ತಾಳೆ ನಂಗೆ ನೀನೊಂದು ದೊಡ್ಡ ಬುರ್ಷ, ಯಾಕಾದ್ರೂ ಎತ್ಕೊಂಡು ಬಂದೋ ನಿನ್ನ ದಿನ ಅಂತ. ಹೇಳ್ತಾಳೆ ನಂಗೆ ನೀನೊಂದು ದೊಡ್ಡ ಬುರ್ಷ, ಯಾಕಾದ್ರೂ ಎತ್ಕೊಂಡು ಬಂದೋ ನಿನ್ನ ದಿನ ಮಾಡ್ತಾ ಇರುವ. ನಾ ಎದ್ದು ಹೋಗ್ತೇನೆ. ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಗೀತಮ್ಮ, ಓಹೋ ಮದರ್ ಗೀತಮ್ಮ ಯಾವತ್ತು ಕಾಯೋಳೆ ಐ ಲವ್ ಯು ಮೈ ಮದರ್ ಗೀತಮ್ಮ, ಓಹೋ ಮದರ್ ಗೀತಮ್ಮ ಓಹೋ. ಹೆಂಗೆ 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 ಆತ ಇಲ್ಲಿ ಚೂರಾತು ಚೂರಾತು ಅಲ್ದ ಜೈತೋಬಾ. ನಾನು ನೋಡು ಕರಿಕಿದ್ದೆ, ನೀವೆಲ್ಲ ಬೆಳಿಕಿದ್ರಿ, ನನ್ನ ಎತ್ಗ ಬಂದಿದ್ದೀನಿ ನೀನು ಹೇಳಿ ಈ ಹಾಡು ಹೇಳ್ಕೊಂಡು ಕೂಗ್ಸೋದಾಗಿತ್ತು ಅವ್ರನ್ನ. ಅವಾಗೆಲ್ಲ ಹೊಯ್ಕಂತಿದ್ರು, ಎಂತ ಮಾತಾಡ್ತೆ ನೀನು ಸೊಟ್ಟು ಮಕದ್ದೆ ಬಡಿತಿ ನೋಡು ಹೇಳಿ. ಅಲ್ಲದಲ್ಲಿ ಇವತ್ತಷ್ಟೆಲ್ಲ ಸಿಟ್ಟು ಮಾಡ್ಕೊಳ್ಳಿಲ್ಲಪ್ಪ. ಹೆಂಗನ ಖುಷಿಲಿದ್ದೆ ಎಂತಕ್ಕೆ? ಅವಾಗೆಲ್ಲ ಈ ಹಾಡು ಹೇಳಿದ್ರೆ ಬೈಕತ್ತಿದ್ದೆ, ಮತ್ತೆ ಹುಡುಗಿ ಆಗೋ ಮತ್ತೆ ಅಯ್ಯಪ್ಪ ಆತು. ಒಂದ್ ಬೇಜಾರಿಗೆ ಇನ್ನೊಂದ್ ಬೇಜಾರು, ಮುಯಿಗೆ ಮುಗುತ್ತು ಹೇಳಿಲ್ಲೆ ಮತ್ತೆ ಬೇಜಾರ್ ಮಾಡೋದು ಅಡ್ಗಿಗೋಸ್ಕರ. ಹೋಗು 12:30 ಆತಡ ಮಾಣಿ ಒಂದ್ ತಕೊಂಬರವು. ಅವ್ನ್ ಕರ್ಕ ಬತ್ತಿ ಹೋಗಿ ಉದಯ ಜೋಯ್ತೋಜಿ ಊಟ ಮಾಡ್ಕೋಗ್ಲಕ್ಕು. ಇಲ್ಲ ಊಟ ಮಾಡು, ಎಂತ ಹೋಗ್ತೀಗ? ನಮ್ಮ ಈಗ ಅರ್ಧ ತಾಸಾಗ ಮಾಡ್ತೇನೆ ನಾನು ಅಡ್ಗೆ. ಮಾಡ್ತಿದ್ದೆ ಶುಕ್ರವಾರ. ಅರೇ ಸ್ನಾನ ಆಗುತ್ತಾ? ಭಯಂಕರವಲ್ಲೇ ನಿಂದು. ಮಗ ಇದು. ಸರಿ, ನಾ ಈಗ ಮಾವಿನ ಹಣ್ಣು ತೊಳಿತಿ, ಹಂಗಾರೆ ಬೇಗ ಬೇಗ ಮಾಡಿ ಮುಗಿಸ್ತಿ. ಮಗ
ನಾ ಸಿಪ್ಪೆ ಬಿಡಿಸ್ಕೊಡ್ತೀನಿ ನೀವು ಬ್ಯಾಗ್ ಮುಗಿಸ್ಮ ಟೈಮ್ ಕೊಡ್ತೀಯಾ? ಹ್ಮ್ ನಂಗೆ ಸಣ್ಣಕ್ಕಿದ್ದಾಗ ಹ್ಮ್ ಇದ್ರಲ್ಲಿ ಗಡಿಮನೆ ಮರದಲ್ಲಿ ಕೆಳಗೆ ಒಂಟು ಮಣದಲ್ಲಿ ಎಲ್ಲ ಮರ ಐತಿ ಮಾವಿನ ಹಣ್ಣು ಎಷ್ಟು ಬೀಳ್ತಿತ್ತೋಳು. ಅದಲ್ಲ ಸಾಸ್ಮೆ ಎಣ್ಣೆ ಹೆಸರು ಅದೇ ಸಾಸ್ಮೆ ಹಣ್ಣು ಹೇಳೆ ಫೇಮಸ್ ಅಲ್ಲ ಇದೆಲ್ಲವ. ಈ ಪ್ಯಾಟೆ ಹಣ್ಣಲ್ಲಿ ಚಲೋ ಆಗ್ತಿಲ್ಲ ನೋಡು ಸಾಸ್ಮೆ. ಯಾವ್ದು ಮತ್ ಪ್ಯಾಟರ್ನ್ ಈ ಶೇಡ್ ಹಣ್ಣೆಲ್ಲ ಗೊತ್ತಿಲ್ಲ ಅದೇಯಾ ನಿನ್ನ ಈ ಕರಿ ಶಾಡು ಈ ನಮ್ಮ ಸಾಧನ ನಾವು ತಂದಾಗ್ತದೆ ಅದೆಲ್ಲ ಚಲೋ ಆಗ್ತಿಲ್ಲ. ಇನ್ನು ಅಷ್ಟು ಇಲ್ಲೇ ಹೇಳಾದ್ರೂ ಮಾಡ್ಲಕ್ಕು. ಬಟ್ ಇದು ಹಿಂಗಿದ್ದು ಸ್ವಲ್ಪ ಹುಳಿಶಿ ಇದ್ರೆ ಚಲೋ ಅಲ್ದ ಇದಕ್ಕೆ. ಆದ್ರೆ ಅವಾಗ ಸಾಸ್ಮೆ ಹಣ್ಣು ಹೆಕ್ಕದು ಅಂದ್ರೆ ಒಂದ್ ಸಂಭ್ರಮ ನೋಡು. ತೋಟಕ್ ಓಡೋದು. ಹಾ ಎಷ್ಟು ಜನ ಸೇರ್ತಿದ್ದ. ನಂಗನು ಬ್ಯಾಟ್ರಿ ಹಿಡ್ಕೊಂಡೆಲ್ಲ ಹೋಗಿ ಹೆಕ್ಕಿದ್ ನೆನ್ಪಿದ್ದು ನಂಗಿನ್ನು. ಈಗೆಲ್ಲ ಆಗ್ತಾ ಇಲ್ಲ ಕೊಲ್ಲ ಮರ ಎಲ್ಲ ಕಡ್ದಿಗಿದ್ವ ಕಡದ್ವ. ಅದೇ ಹಲಸಿನ ಮೇಣ ಎಲ್ಲ ಬಡಿಗೋಮ್ಮ ಮೆಟ್ಕದ್ ಇದಕ್ಕೆ ಇಲ್ಲ ಇಲ್ಲ ಬಡಿತೀನಿ. ಹಂಗತ್ತ ಎಣ್ಣೆ ಕಿಟ್ಟಿದ್ದಕ್ಕೆ ಎಣ್ಣೆ ಹಚ್ಕೊಂಡಿದ್ದಲ್ಲ ಹಾಗೆ ಅಂತದ್ದು ಹೋಗ್ತಿಲ್ಲ ನೋಡು. ನನ್ನ ಕೈ ಸತ ಒಂದು ಹುಂಡರ್ ಮ್ಯಾನ್ ಇದ್ದ ನೋಡಿ. ಶೀಯ ಬಾಂಕ ಮಾಡವ ಮಾಡು ಅಪ್ಪಂಗ್ ಶೀ ಆದಂಗ ಚಲೋನಲ್ಲೇ. ಸಾಕಾಗಿ ಎಷ್ಟು ಎಷ್ಟಾಗ್ತದೆ? 2 ಊಟ ಇಲ್ಲಪ್ಪ ಒಂದು ಊಟ ಹಾಕ್ದಿ ಸಾಕು. ನೋಡ್ಕೊಂಡು ಹಾಕಲಾಗ್ತದೆ. ಬೆಸ್ಟ್ ಬೆಲ್ಲ ನೋಡು. ಉಪ್ಪಾಕು ಭಯಂಕರ ಇದ್ದೆ. ಇದು ಒಳ್ಳೆ ಚಾಕ್ಲೇಟ್ ಸಾಸ್ ಕಂಡಂಗ ಆಗ್ತು. ಅದೇ ಎಂತೆಂತೋ ಹಾಕಿ ಮಾಡ್ತ. ಇದು ನೋಡು ರಿಯಲ್. ಈಗ ಬೆಲ್ಲ ಆಯ್ತು. ಒಂಚೂರು ಉಪ್ಪು ಹಾಕಿಡ್ತಿ. ಚೂರಲ್ಲ ಹಾಕು ಒಂಚೂರು. ಒಂಚೂರು ಹಾಕು. ಕಪ್ಪ ಫಲಗಳು ಉಪ್ಪು ಬೆಲ್ಲ ಹಾಕಿ ಈಗ ಕಲ್ಸಿಟ್ಬಿಡವ. ಪಾಪಾಜಿ ಎಂತ ಮಾಡಲ್ ನಿಂತಿದ್ದೆ ಮೇಲೆ? ಎಂತ ಮಾಡ್ತೆ? ಸಾಪ್ನೆ ಅಲ್ಲ ಅದು, ಮಾವಿನ ಹಣ್ಣು ಸಾಸ್ಮೆ. ಮಾವಿನ ಹಣ್ಣು ಸಾಸ್ಮೆ ಮಾಡ್ಲಮ್ಮ. ಮರಿ ಅಡಿಗೆ ಭಟ್ರು ಒಗ್ಗರಣೆ ಬಂಡಿ ಹಿಂಗ್ ಕುಣಿಸಿದ್ರೆ ಸಾಸ್ಮಿಗ್ ಒಗ್ಗರಣೆ ರೆಡಿ ರೆಡಿ ಆಯ್ತು ಕಂದ. ನೋಡಿ ಚಟಪಟ 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 ಹಿಂಗೆ ಸಿಡಿಯೋದು. ಉದ್ದಿನಬೇಳೆ, ಸಾಸಿವೆ ಕಾಳು, ಒಣಮೆಣಸು. ನನ್ನಂತ ಸಮಾಧಾನ ಆಗದೋದು ಚಂದ ಕಾಣೋಳಾದ್ರೆ ಕರ್ಬೇವಿನ ಸೊಪ್ಪು ಹಾಕ್ತಾ. ಅದನ್ನ ನಂಗೆ ಅಮ್ಮ ಬೈತು ಕರ್ಬೇವಿನ ಸೊಪ್ಪು ಹಾಕ್ರಿ ಇದಕ್ಕೆಲ್ಲವ. ಸೊ ಅದರದ್ದೇ ಪರಿಮಳ ಇರೋ ಮಾವಿನ ಹಣ್ಣಿಂದ ಒಳಾದ್ರೆ ಇಷ್ಟೇ ಒಗ್ಗರಣೆ ಕೊಡವು. ಈಗ ಇಷ್ಟಾದ್ಮೇಲೆ ಇರೋ ಮಾವಿನ ಹಣ್ಣಿಗೆ ಇಷ್ಟು ಒಗ್ಗರಣೆ ಬಿಟ್ರೆ ಇನ್ನೂ ರೆಡಿ ಆಗಿಲ್ಲ ಮಗ. ಕಾಯಿ ಬೀಸ್ ಹಾಕವು. ಈಗ ಕಾಯಿಗೆ ಎಂತೆಂತ ಹಾಕವು ನಾವು? ಇಷ್ಟು ಕಾಯಿ ಹಾಕಿಕಂದ ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಕಾಳು, ಇನ್ನೊಂಚೂರು ಸಾಸಿವೆ ಕಾಳು, ಅರ್ಶಿನ ಒಂದ್ ಚಿಟಿಕೆ, ಸಾಸಿವೆ ಕಾಳು ಹಾಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಣಸು. ಒಂದೇ ಮೆಣಸು ಹಾಕಿದ್ದೆ ಅಮ್ಮ. ಇಲ್ಲಿ ನಿಂಗೆ ಅಜ್ಜಂಗೆ ಎಲ್ಲ ಖಾರ ರಾಶಿ ಎಪ್ಪಲಗಾಳಿ. ಅಮ್ಮ ಏನೇ ಇದ್ರೆ ಇನ್ನೊಂದು ಮೆಣಸು ಹಾಕೇತ್ಯ. ಸೊ ಇದು ಈ ಬಜ್ಜಿ ಸ್ಪೆಷಾಲಿಟಿ ಅಂತ ಹೇಳು ಮಗ. ಮಾವಿನ ಸಾಸ್ಮೆದು ಖಾರನೂ ಆಗವು, ಶ್ಲೀಯಾನೂ ಆಗವು. ಅದೇ ಈ ಮಾವಿನ ಸಾಸ್ಮೆದು ಸ್ಪೆಷಾಲಿಟಿ. ಹಂಗಾಗಿ ಇದಿಷ್ಟು ಮಾಡಿ ಒಂಚೂರು ನೀರು ಹಾಕಿ ಬೇಯಿಸ್ಕೆ ಬಿಡವು ಮಗ ಇದನ್ನ. ಈಗ ಇದಕ್ಕೆ ಬೀಸಿಟ್ಕೊಂಡಿರ ಮಸಾಲೆ ಮಿಕ್ಸ್ ಮಾಡೋಕಂದ. ಅಪ್ಪಂದು ಪೂಜೆ ಆಯ್ತು, ನಮ್ದು ಸಾಸ್ಮೆ ಆಯ್ತು. ಈಗ ಇಷ್ಟಾದ್ಮೇಲೆ ಮುದ್ದ ಇದಕ್ಕೆ ಒಂಚೂರು ಮೊಸರು. ಮನೇಲಿ ಮೊಸರು ಇದ್ರೆ ಮೊಸರು, ಮೊಸರಿಲ್ಲ ಹೇಳಾದ್ರೆ ಮಜ್ಜಿಗೆ. ಎಷ್ಟು ಬೇಕೋ ಅಷ್ಟು ಮೊಸರು ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಿದ್ರೆ, ದಪ್ಪ ಬೇಕೋಳಿದ್ದವು ಮೊಸರು ಹಾಕ್ಲಕ್ಕು, ಸ್ವಲ್ಪ ತೆಳ್ಳಗಾದ್ರೂ ಕೇಳಿದ್ದವು ಮಜ್ಜಿಗೆ ಹಾಕ್ಲಕ್ಕು. ಸೊ ಅದಿಷ್ಟು ಹಾಕಿ ಟೇಸ್ಟ್ ಮಾಡ್ತೀಯ ನೀನು. ತಡಿ ಮಿಕ್ಸ್ ಮಾಡ್ತೀಯ. ಅಮ್ಮ ಅದಕ್ಕೆ ಇನ್ನು ಬೆಲ್ಲ ಬೇಕಾ ಉಪ್ಪು ಬೇಕಾ ನೋಡವು. ಉಪ್ಪು ಬೆಲ್ಲ ಸರಿ ಬೀಳವು ಮಗ ಇದಕ್ಕೆ. ಖಾರನೂ ಆಗ್ಲಕ್ಕು. ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟು, ಸ್ವಲ್ಪ ಹುಳಿ. ಇಷ್ಟು ಮಿಕ್ಸ್ ಆದ್ರೇನೆ ಮಾವಿನ ಸಾಸ್ಮೆ ಎಪ್ಪದು. ರೆಡಿ. ಮತ್ತೆ ಅನ್ನಕ್ಕೆ ಹಾಕೊಂಡು ಎಂತ ಮಾಡೋದು? ಉಂಬದು. ಮಾವಿನ ಹಣ್ಣು ಹುರಿದು ಹೊರಟೆ ಇಟ್ಟು
ದಿನ ಮಾವಿನ ಹಣ್ಣು ಸಾಸ್ಮೆ ಮಾಡದ ಮಗ? ದಿನ ಮಾಡದ? ಇದೇ ಬಟ್ಲು ಖಾಲಿ ಇರೋದು ಸಾಸ್ಮೆ ಹೊಡ್ತಾ ಅಜ್ಜ ಮಗಂದು ಎಲ್ಲರದು ಖಾಲಿ. ಜೈತು ಅಮ್ಮ ಊಟ ಮಾಡ್ಕೊ ಬಂದಿಯಾ? ಮಾವಿನ ಹಣ್ಣು ಸಾಸ್ಮೆ ಭಾರಿ ಆಗಿತ್ತೆ ಜೈತು ಅಜ್ಜಿ. ಇವತ್ತು ಅಮ್ಮಂದ್ರ ದಿನಾನೇ. ಎಂತ ದಿನ? ಇವತ್ತು ತಾಯಂದ್ರ ದಿನ ಹೇಳಿ ಆಚರಿಸ್ತ್ರು. ಹಂಗಾಗಿ ಇವತ್ತೆಲ್ಲವ ಅಮ್ಮನ್ ಕೂಗಿಸ್ಕೊಂಡ್ರೆ ನಂಗೂ ಸಮಾಧಾನ ಇರುದಿಲ್ಲ. ನಿಮ್ಮಿಬ್ರಿಗೂ ಆ ತಾಯಂದ್ರ ದಿನದ ಶುಭಾಶಯಗಳು. ಲವ್ ಯು. ಅವಾಗ ಒಂದು ಹಾಡು ಹೇಳುದ್ನಲ್ಲೇ ಅವ್ರು ನಂಗೆ ಇಲ್ಲ ಹಾಡು ಹೇಳುದಿಲ್ಲ. ಅವಾಗ ಈಗ ಅವರಿಗೆ ಈ ಹಾಡು ಮುಖಾಂತರ ಮತ್ತೆ ತಂಪು ಮಾಡ್ತೆ ನಾನು. ಮತ್ತೆ ತಂಪು ಅವಾಗ ಸ್ವಲ್ಪ ಉರಿ ಆಯ್ತು ಅವ್ರಿಗೆ. ಈ ಕರ ಹಾಡು ಹೇಳ್ತೆ ಹೇಳನೆ. ಹೇಳು. ನೀ ಹೇಳು ಅಂದ್ರೆ ನಂಗೆ ಗೊತ್ತೇ ಇಲ್ಲಲ್ಲಮ್ಮ. ಬ್ಯಾಸಗಿ ದಿವಾಸಾಕ ಬೇವಿನ ಮರ ತಂಪು, ಬ್ಯಾಸಗಿ ದಿವಾಸಾಗ ಬೇವಿನ ಮರ ತಂಪು, ಬಿಮಾರತಿ ಎಂಬ ಹೊಳೆ ತಂಪು, ಬಿಮಾರತಿ ಎಂಬ ಹೊಳೆ ತಂಪು ಹಡೆದವ್ವ, ನೀ ತಂಪು ನನ್ನ ಮನದಾಗೆ, ನೀ ತಂಪು ನನ್ನ ಮನದಾಗೆ. ಹಡ್ದವ್ವ ಆಯ್ತು ಮಗಳೇ. ನನ್ನ ಮನದಾಗೆ ನೀ ತಂಪು ನನ್ನ ಮನದಾಗೆ. ಸೂಪರ್ ಮಗ. ಹೆಂಗಿತ್ತು? ಚಲೋ ಹಾಡು ಚಲೋ ಇತ್ತ? ಚಲೋ ಇದ್ದ? ಇದೇ ಸೂಪರ್ ಇತ್ತು. ಸಾಕಾರ ಚಲೋ ಇದ್ದು, ಪ್ರೀತಿ ಮಾಡಕ್ಕಾರೆ ಇದು ಚಲೋ ಇದ್ದು. ಐ ಲವ್ ಯು. ಐ ಲವ್ ಯು ಟು ಮಚ್. ಟು ಮಚ್. ಐ ಲವ್ ಯು ಹಲ್ಸಿನಕಾಯಿ ಮಚ್.